ಇನ್ನು ರಾಜ್ಯದಲ್ಲಿ ಒಂದು ಕಡೆ ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ಬರದ ಬೇಗೆ ಅನ್ನದಾತರ ಬದುಕನ್ನು ಸುಡ್ತಾ ಇದೆ. ಬಿತ್ತಿದ ಬೀಜ ಮೇಲೇಳ್ತಾ ಇಲ್ಲ, ಅಷ್ಟು ಇಷ್ಟು ಬೆಳೆದ ಬೆಳೆ ಬತ್ತಿ ಹೋಗಿದೆ. ಬಿಟ್ಟು ಬಿಡದೆ ಕಾಡ್ತಿರುವ ಬರಗಾಲಕ್ಕೆ ಹೇಗಪ್ಪ ಜೀವನ ಸಾಗಿಸೋದು ಅಂತ ಜನ ಪರದಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಗಳಲ್ಲೂ ಹೊಸ ಸಚಿವರು ಬರ ಅಧ್ಯಯನಕ್ಕೆ ಇಳಿದಿದ್ದಾರೆ. ಅನ್ನದಾತರ ಸಂಕಷ್ಟವನ್ನು ಆಲಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ರೈತರು ಅಕ್ಷರಶಃ ಬರದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಹನಿ ಮಳೆಯೂ ಆಗ್ತಿಲ್ಲ ಅಂತ ಕಂಗಾಲಾಗಿದ್ದಾರೆ. ಹೀಗಾಗಿ ಬಿ ನಾಗೇಂದ್ರ ಬರ ವೀಕ್ಷಣೆ ಮಾಡಿದ್ದಾರೆ. ಸಂಡೂರು ತಾಲೂಕಿನ ವಿಠ್ಠಲಪುರ ಗ್ರಾಮದ ಜಮೀನುಗಳಿಗೆ ಭೇಟಿ ನೀಡಿದ್ರು. ಬೆಳೆ ಹಾನಿ ಬಗ್ಗೆ ರೈತರು ಹಾಗೂ ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಅನ್ನದಾತರಿಗೆ ಪರಿಹಾರ ನೀಡುವ ಭರವಸೆ ಕೊಟ್ಟರು. ಇತ್ತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಬರ ವೀಕ್ಷಣೆ ಮಾಡಿದ್ರು. ಕೂಡ್ಲಗಿ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ರು. ಮುಸುಕಿನ ಜೋಳ, ಮೆಕ್ಕೆಜೋಳ, ಸಜ್ಜೆ ಸೇರಿದಂತೆ ನಾನಾ ಬೆಳೆಹಾನಿ ವೀಕ್ಷಿಸಿದ್ರು. ರೈತರ ಸಂಕಷ್ಟ ಆಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಸರ್ಕಾರ ಅದೇನು ತೀರ್ಮಾನ ನೋಡು ಮನ್ನಾ ಮಾಡಕ್ಕೆ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು. ರಾಯಚೂರಲ್ಲೂ ಬರದ ತಾಂಡವ ರೈತರ ಬದುಕನ್ನೇ ಕತ್ತಲಾಗಿಸ್ತಿದೆ. ಹೀಗಾಗಿ ರಾಯಚೂರಿನ ಗ್ರಾಮಾಂತರ ಕ್ಷೇತ್ರದಲ್ಲಿ ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬರ ವೀಕ್ಷಣೆ ಮಾಡಿದ್ರು. ಈ ವೇಳೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಥ್ ಕೊಟ್ರು. ಬರ ಪರಿಸ್ಥಿತಿ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು. ಅಧಿವೇಶನಕ್ಕೂ ಮೊದಲೇ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಕೊಪ್ಪಳದಲ್ಲಿ ಮಳೆ ಕೊರತೆ ಅನ್ನದಾತರನ್ನ ಕಂಗೆಡಿಸಿದೆ. ಭೀಕರ ಬರಗಾಲಕ್ಕೆ ಜಿಲ್ಲೆಯಲ್ಲಿ 1.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿಯಾಗಿದೆ. ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಮಾಹಿತಿ ನೀಡಿದ್ದಾರೆ. ರೈತರ ಹಿತಕ್ಕಾಗಿ ನಾವು ಬದ್ಧವಾಗಿದ್ದೇವೆ. ಸೂಕ್ತ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ನೀರು ಬಿಡುವ ನಿರ್ಧಾರ ಮಾಡುತ್ತೇವೆ ಎಂದರು. 2-3 ದಿವಸದೊಳಗಾಗಿ ರಾಜ್ಯಕ್ಕೆ ಕಂದಾಯ ಇಲಾಖೆ ಸಚಿವರಿಗೆ ಸಬ್ಮಿಟ್ ಆಗಬೇಕು. ನಮ್ಮ ಜಿಲ್ಲೆಯ ಎಲ್ಲ ಹಾನಿಯಾದಂಥದ್ದು ಯಾವ್ಯಾವ ಬೆಳೆ ಎಷ್ಟೆಷ್ಟು ಹಾನಿಯಾಗಿದೆ, ಏನಾಗಿದೆ ಅಂತದ್ದು ಎಲ್ಲದನ್ನು ಮಾಡಬೇಕು. ಹಾವೇರಿ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದ್ದು ಸಚಿವ ರುದ್ರಪ್ಪ ಲಮಾಣಿ ಬರ ವೀಕ್ಷಣೆ ಮಾಡಿದ್ರು. ಬ್ಯಾಡಗಿ ತಾಲೂಕಿನ ಗ್ರಾಮಗಳಲ್ಲಿ ಬೆಳೆಗಳ ಪರಿಸ್ಥಿತಿ ಅಧ್ಯಯನ ಮಾಡಿದ್ರು. ಇದೇ ವೇಳೆ ಪರಿಹಾರಕ್ಕಾಗಿ ಅನ್ನದಾತರು ಅಳಲು ತೋಡಿಕೊಂಡ್ರು. ಮೈಸೂರಿನಲ್ಲೂ ಬೆಳೆಗಳು ಒಣಗಿ ಅನ್ನದಾತರ ಬದುಕು ಕತ್ತಲಾಗಿದೆ. ಮೈಸೂರು ಜಿಲ್ಲೆಯ ಹಲವೆಡೆ ಬರ ಪರಿಶೀಲನೆ ಮಾಡಿದ್ರು. ಪಿರಿಯಾಪಟ್ಟಣ ತಾಲೂಕು ಒಳಗೆರೆಹಳ್ಳಿಗೆ ಬರ ವೀಕ್ಷಣೆ ಮಾಡಿದ್ರು. ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಅಗತ್ಯ ಪರಿಹಾರ ಬಿಡುಗಡೆ ಮಾಡಿಸುವ ಭರವಸೆ ನೀಡಿದ್ರು. ಆದರೆ ಸಚಿವ ಯತೀಂದ್ರ ಬಂದ್ರು. ಪಿರಿಯಾಪಟ್ಟಣ ಶಾಸಕ ಕೆ ವೆಂಕಟೇಶ್ ಸ್ಥಳಕ್ಕೆ ಬರಲಿಲ್ಲ. ಬರ ಅಧ್ಯಯನಕ್ಕೆ ಗೈರಾಗುವ ಮೂಲಕ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಹೊರಹಾಕಿದ್ದಾರೆ. ಹನೂರು ತಾಲೂಕಿನ ಹುಯಿಲನತ್ತದಲ್ಲಿ ಸಚಿವ ಪುಟ್ರಂಗ್ ಶೆಟ್ಟಿ ಬರ ವೀಕ್ಷಣೆ ಮಾಡಿದ್ರು. ಈ ವೇಳೆ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಅಂತ ಸಚಿವರು ಹಾಗೂ ಶಾಸಕರಿಗೆ ಮಹಿಳೆಯರು ಕ್ಲಾಸ್ ತೆಗೆದುಕೊಂಡ್ರು. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ರು. ಗದಗದಲ್ಲಿ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ್ರು. ಸರಿಯಾದ ಮಾಹಿತಿ ನೀಡದ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಸರಿಯಾಗಿ ಮಾಹಿತಿ ನೀಡಿ ತಪ್ಪು ಮಾಹಿತಿ ನೀಡಿದ್ರೆ ಸಹಿಸಲ್ಲ ಅಂತ ಗರಂ ಆದ್ರು. ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಸಭೆಯಲ್ಲೇ ಕಣ್ಣೀರು ಹಾಕಿದ್ರು. ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೋಕೆ ವಾರ್ನಿಂಗ್ ನಿಮ್ಗೆ ಅಷ್ಟೇ ಮಾಡ್ಕೋಬೇಕು. ನೀವು ನಿಮ್ಮ ಕರ್ತವ್ಯ ಇದು ಇಲ್ಲ ಮಾಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೇಶದಲ್ಲಿ ಇತ್ತೀಚೆಗೆ ಬ್ಯಾಂಕ್ಗಳ ಫೋನ್ ಕಾಲ್ ಹಾವಳಿ ಸಿಕ್ಕಾಪಟ್ಟೆ ಮಿಂಚಿ ಮೀರಿದೆ. ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಫೋನ್ ಮಾಡ್ತಾರೆ. ನಿಮ್ಮ ದಾಖಲೆ ಕೊಟ್ಟರೆ ಸಾಕು, 1-2 ಗಂಟೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಸಾಲ ವಸೂಲಾತಿಗೆ ಕೊಡುವಂತಹ ಕಿರುಕುಳ ಇದೆಯಲ್ಲ, ಅದು ಯಾವ ಶತ್ರುಗೂ ಕೂಡ ಬೇಡ ಅಂತ. ಈಗ ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ RBI ನಿಯಮಗಳನ್ನು ರೂಪಿಸ್ತಾ ಇದೆ. ಸಾಲ ವಸೂಲಾತಿಗೆ ಬರುವಂತಹ ಏಜೆಂಟ್ಗಳಿಗೆ ಸಂಬಂಧಪಟ್ಟಂತೆ ಕಿರುಕುಳವನ್ನು ಅವರು ಕೊಡುವ ಹಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸಾಲ ವಸೂಲಾತಿಗೆ ಏಜೆಂಟ್ಗಳು ಕಿರುಕುಳವನ್ನು ಕೊಡುವಂತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಷ್ಟೇ ಸಾಲ ವಾಪಸ್ಗೆ ಕೇಳೋದಕ್ಕೆ ಬರಬೇಕು. ನಮ್ಮ ರಾಜ್ಯದಲ್ಲಿ ಹೇಗೆ ಮೈಕ್ರೋ ಫೈನಾನ್ಸ್ನವರು ರಾತ್ರಿ ಕೂಡ ಬಂದು ಗಲಾಟೆ ಮಾಡ್ತಿರೋ, ಆವಾಗ ರಾಜ್ಯ ಸರ್ಕಾರ ಹೇಗೆ ನಿಯಮಗಳನ್ನು ರೂಪಿಸಿಲ್ಲ ಅದೇ ಸ್ವರೂಪದಲ್ಲಿ ಈಗ ಇಲ್ಲಿ ನಿಯಮವನ್ನು ರೂಪಿಸಲಾಗಿದೆ. ಮತ್ತು ವಿಶೇಷವಾಗಿ ರಾತ್ರಿ ಹೊತ್ತು ಫೋನ್ ಮಾಡಿ EMI ಕಟ್ಟಿ ಅಂತ ಕೇಳಬಾರ್ದು. 7 ಗಂಟೆ ನಂತರ ಕಾಲ್ ಮಾಡುವ ಹಾಗಿಲ್ಲ.
ಸಾಲ ಪಡೆದವರಿಗೆ ಬೆದರಿಕೆ ನಿಂದನೆ ಮಾಡಿದರೆ ಅದನ್ನು ಅಪರಾಧ ಅಂತೇಳಿ ಪರಿಗಣಿಸಲಾಗುತ್ತೆ ಅನ್ನೋದನ್ನು ಈಗ RBI ಕೂಡ ಹೇಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಮಾನಿಸಿದರೆ, ಅಂದರೆ ಆ ವ್ಯಕ್ತಿಗಳದ್ದು ಯಾರು ಸಾಲ ಪಡ್ಕೊಂಡಿರ್ತಾರೆ ಅಂಥವರ ಫೋಟೋಗಳನ್ನು ಹಾಕಿ ಅವಮಾನಿಸುವಂಥ ಕೆಲಸ ಕೂಡ ಮಾಡ್ತಾರೆ ಕೆಲವರು. ಇದಕ್ಕೆ ಈಗ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಸಾಲ ಕೇಳುವಾಗ ಆಡಿಯೋ ರೆಕಾರ್ಡ್ ಕಡ್ಡಾಯ. ಹಾಗಾಗಿ ಯಾರು ಸಾಲ ತಗೊಂಡಿದ್ದಾರೆ ಆ ಸಾಲ ಕೇಳುವಾಗ ಆಡಿಯೋ ರೆಕಾರ್ಡ್ ಕಡ್ಡಾಯ ಇರಬೇಕು. ಸಾಲ ಪಡೆದವರ ಮನೆಯಲ್ಲಿ ಸಾವಾಗಿದ್ದರೆ ಅಲ್ಲಿಗೆ ಹೋಗುವಂತಿಲ್ಲ. ಅಂದರೆ ಮಾನವೀಯತೆ ಮುಖ್ಯ ಅನ್ನುವಂಥದ್ದನ್ನು ಈಗ RBI ಕೂಡ ಬ್ಯಾಂಕ್ಗಳಿಗೆ ಕಿವಿ ಹಿಂಡಿ ಹೇಳ್ತಾ ಇದೆ ಮತ್ತು ಮೈಕ್ರೋ ಫೈನಾನ್ಸ್ಗಳವರಿಗೆ ಹೇಳ್ತಿದೆ. ಮದುವೆ ಸಮಾರಂಭಗಳಿಗೆ ಹೋಗಿ ಕಿರುಕುಳವನ್ನು ಕೊಡಬಾರ್ದು. ನಾವು ನೋಡಿದ್ವಿ ಯಾವ್ಯಾವ ಸ್ವರೂಪದ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಆಗಿದ್ದಾವೆ ಅನ್ನೋದನ್ನು ನೋಡಿದ್ವಿ, ಹೇಗೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಆದರೆ RBI ಹೇಳ್ತಿದೆ ಹಾಗೆ ಕಿರುಕುಳ ಕೊಡಬಾರ್ದು. ನಯವಾಗಿ ಗ್ರಾಹಕರ ಜೊತೆಗೆ ಮಾತಾಡಿ ಟೈಮ್ ಪಡಿಬೇಕು, ಅದು ಅವ್ರ ಕರ್ತವ್ಯ. ಯಾಕಂದರೆ ಸಾಲ ಕೊಟ್ಟಿದ್ದಾರೆ ನಿಜ, ಸಾಲ ತಗೊಂಡಿದ್ದಾರೆ ನಿಜ, ಹಾಗೆ ಅಂತೇಳಿ ನಯವಾಗಿ ಮಾತಾಡಿ ಟೈಮ್ ಪಡಿಬೇಕು. ವಸೂಲಾತಿಗೆ ಮನೆಗೆ ಏಕಾಏಕಿ ಏಜೆಂಟರು ಹೋಗುವಂತಿಲ್ಲ, ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಂದರೆ ಒಂದು ದಿನ ಮೊದಲು ಕರೆ ಮಾಡಿ ಸಾಲಗಾರರಿಗೆ ಮಾಹಿತಿಯನ್ನು ಕೊಟ್ಟು ನಂತರ ಅವರ ಮನೆಗೆ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾವ ಏಜೆಂಟ್ ಅನ್ನುವ ವಿವರವನ್ನು ಕೂಡ ಸಾಲಗಾರರಿಗೆ ಕೊಡಬೇಕಾಗಿರುವಂಥದ್ದು ಬ್ಯಾಂಕ್ಗಳ ಜವಾಬ್ದಾರಿ ಆಗುತ್ತೆ, ಸಾಲ ಕೊಟ್ಟಿರ್ತಕ್ಕಂತಹ ಸಂಸ್ಥೆಗಳ ಜವಾಬ್ದಾರಿ ಆಗುತ್ತೆ. ಸಾಲ ವಸೂಲಾತಿ ಏಜೆಂಟ್ ಆತನ ಗುರುತಿನ ಚೀಟಿಯನ್ನು ಇಟ್ಟುಕೊಳ್ಳುವುದು ಕೂಡ ಕಡ್ಡಾಯ. ಹಾಗಾಗಿ ನಮ್ಮಲ್ಲಿಗೆ ನಮ್ಮ ಮನೆಗೆ ಬಂದವನು ಯಾರು ಅಂತೇಳಿ ಗೊತ್ತಾಗಿದೆ. ಸಾಲ ವಾಪಸ್ ಕಟ್ಟದಿದ್ದರೆ 30 ದಿನ ಮೊದಲು ಟೈಮ್ ಕೊಡ್ತಾರೆ. 31ನೇ ದಿನದಿಂದ ಸಾಲಗಾರರ ಮೇಲೆ ನಿರ್ಬಂಧಗಳ ಹೇರಿಕೆ ಆಗುತ್ತೆ. ಅದಾದ ಮೇಲೆ ಕಾನೂನು ಅಡಿಯಲ್ಲಿ ಆಸ್ತಿ ಸೀಸ್, ಹರಾಜು ಪ್ರಕ್ರಿಯೆ. ಅಂದರೆ ಸಾಲ ಕೊಡದೆ ತಪ್ಪಿಸ್ಕೊಳ್ಳುವಂಗೂ ಇಲ್ಲ. ಅವರು ಬಂದಾಗ ನಮಗೆಲ್ಲ ಪ್ರೊಟೆಕ್ಷನ್ ಇದೆ ಅಂತೇಳಿ ತಪ್ಪಿಸ್ಕೊಳ್ಳುವ ಹಾಗಿಲ್ಲ. ಒಂದು ವೇಳೆ 30 ದಿವಸದ ಒಳಗಡೆ ನೀವು ಮಾಡಿಲ್ಲ ಅಂತ ಹೇಳಿದರೆ ನಿಮಗೂ ತೊಂದರೆ ಆಗುತ್ತೆ. ಸಾಲ ಕಟ್ಟದೇ ಇದ್ದರೆ ಕಾನೂನು ಅಡಿಯಲ್ಲಿನೇ ಆಸ್ತಿ ಸೀಸ್, ಹರಾಜು ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ.